ಅತ್ಯಂತ ಶೋಷಣೆಗೊಳಗಾದಂಥ ಸಮಾಜ ಅದನ್ನಂತ ಹೇಳಿದರೆ ನಿಜವಾಗಿ ಕೂಡ ಶೋಷಣೆಯಲ್ಲಿ ಶೋಷಣೆಯನ್ನು ಒಳಗಾದಂಥ ಸಮಾಜ ಜನರು ಯಾರಾದರೂ ಇದ್ದರೆ ಅದು ಮಂಗಳಮುಖಿಯರು ಸಭಾಪತಿಗಳೇ. ಎರಡು ರೂಪ ಒಂದು ಜೀವ. ನಮ್ಮಂಥ ತಂದೆ ತಾಯಿಗಳು ಹುಟ್ಟಿಸಿದ ಮಕ್ಕಳವರು, ಅವ್ರದ್ದೇನು ತಪ್ಪಿಲ್ಲ. ಇವತ್ತು ಅವರ ಬದುಕು ಯಾವ ರೀತಿಯಾಗಿದೆ ಇದರ ಬಗ್ಗೆ ಇವತ್ತು ನಾವೆಲ್ಲರೂ ಕೂಡ ಚಿಂತನೆಯನ್ನು ಮಾಡಬೇಕಾಗಿದೆ ಸಭಾಪತಿಗಳೇ. ಇವತ್ತು ಒಂದು 6, 7, 8, ಒಂದು 10, 11 ವರ್ಷ ತನಕ ಅವರ ಬದುಕು ಸರಿಯಾಗಿರ್ತದೆ. ಗೊತ್ತಿರೋದಿಲ್ಲ ಅವರು ಹೇಗಿರ್ತಾರೆ ಅಂತ. ಮನೆಯಲ್ಲಿ ತಂದೆ ತಾಯಿ ಕೂಡ ಅವರನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಆನಂತರ ಅವರಲ್ಲಿ ಏನು ದೈಹಿಕ ಬದಲಾವಣೆಗಳಾಗ್ತದ, ಅವರಿಗೆ ಗಂಡು ಮಕ್ಕಳೊಟ್ಟಿಗೆ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ, ಹೆಣ್ಮಕ್ಳ ಜೊತೆ ನಾವು ಇರಬೇಕಂತ ಅನಿಸುತ್ತೆ, ಬಳೆ ಆಗಬೇಕು, ಸೀರೆ ಉಡಬೇಕು, ಹೆಣ್ಮಕ್ಕಳ ಹತ್ರ ಮಾತಾಡಬೇಕು. ಅವರ ಭಾವನೆಯನ್ನು ಯಾರೊಟ್ಟಿಗೂ ಹೇಳಿಕೊಳ್ಳಿಕ್ಕಾಗದಂಥ ಸ್ಥಿತಿ ಅವರದು. ತಂದೆ ತಾಯಿಗಳಿಗೆ ಬೈತಾರೆ, ನೀವು ಗಂಡು ಹುಡುಗರ ಹತ್ರ ಯಾಕೆ ಹೋಗ್ತೀರಿ ಅಂತ ಅವರಿಗೆ ಬೈಯುವಂಥದ್ದು ತಂದೆ ತಾಯಿಗಳು. ಅವರು ನಡ್ಕೊಳ್ಳುವ ರೀತಿಯನ್ನು ನೋಡಿದರೆ ಈಗ ಅವಮಾನ. ಕೆಲವರು ಅವರ ಹತ್ರ ಮಾತಾಡಲಿಕ್ಕೆ ಬರೋದಿಲ್ಲ. ಶಾಲೆಯಲ್ಲಿ ಹೋದರೆ ಸ್ನೇಹಿತರಿಲ್ಲ ಅವರಿಗೆ. ಅವರ ಬದುಕು ಒಂದು 10, 12 ವರ್ಷ ಆಗುವಾಗ ಕುಕ್ಕರಲ್ಲಿ ನಾವು ಅಡುಗೆ ಮಾಡಿ ಎಲ್ಲ ತರಕಾರಿ ಎಲ್ಲ ಹಾಕಿ ಅಡುಗೆ ಕುಕ್ಕರನ್ನು ಇಡ್ತೇವಲ್ಲ, ಆ ಕುಕ್ಕರ್ ಬೆಂದು ಬಸ್ಟಾದ ರೀತಿಯಲ್ಲಿ ಒಂದು 15, 16 ವರ್ಷ ಆಗುವಾಗ ಬಸ್ಟಾಗಿ ಹೋಗುತ್ತೆ ಅವರ ಮನಸ್ಸು. ಅವರು ಆಮೇಲೆ ಕೆಲವರು ತಂದೆ ತಾಯಿಯವರೇ ಅವರನ್ನು ಮನೆಯಿಂದ ಹೊರಗೆ ಹಾಕ್ತಾರೆ. ಇನ್ನು ಕೆಲವರು ಮನೆಯೊಳಗೆ ಕೊಡಬೇಕು, ಹೊರಗೆ ಹೋಗ್ಲಿಕ್ಕೆ ಬಿಡುತ್ತಿಲ್ಲ. ಮನೆಯಲ್ಲಿ ಯಾರು ಮಾತಾಡೋದಿಲ್ಲ ಅವರಿಗೆ. ಅವರೇ ನೊಂದು ಅವರ ಮನಸ್ಥಿತಿಯಲ್ಲಿ ಯಾರಿದ್ದಾರೆ ಅವರನ್ನು ಹುಡ್ಕೊಂಡು ಅವ್ರು ಹೋಗಿ ಜೀವನ ಮಾಡುವಂಥ ವ್ಯವಸ್ಥೆಯಲ್ಲಿ ಇದೆ. ನಾನು ಹೇಳಿದೆ ನಿಮಗೆ, ಶೋಷಣೆಯಲ್ಲಿ ಶೋಷಣೆಗೆ ಒಳಗಾದವರು ಅಂತ. ದೈಹಿಕವಾಗಿ ಬದಲಾವಣೆ ಆಗಿರ್ಬೋದು, ಅವರ ದೇಹದಲ್ಲಿ ಯಾವ ಅಂಗ ಇದೆಯಾ ಅಂಗ ಇಲ್ವಾ ಗೊತ್ತಿಲ್ಲ ಸಭಾಪತಿಗಳೇ, ಆದರೆ ಹಸಿವಂತೂ ಇದ್ದೇ ಇದೆ. ಆ ಜೀವಕ್ಕೆ ಹಸಿವಂತೂ ಇದ್ದೇ ಇದೆ. ಏನು ಮಾಡ್ಬೇಕು ಸಭಾಪತಿಗಳೇ? ಅವರು ಹಸಿವಾದಾಗ ಒಂದು ಆ ಭಿಕ್ಷೆ ಬೇಡಬೇಕು, ಇಲ್ಲದ್ರೆ ಸೆಕ್ಸ್ ವರ್ಕ್ ಮಾಡಬೇಕು. ಇದು ಎರಡೇ ಇರೋದು. ನಾನು ಭಾಳಷ್ಟು ವಿಷಯ ಅವರ ಬಗ್ಗೆ ಗೊತ್ತಿರಲಿಲ್ಲ ಸಭಾಪತಿಗಳೇ. ನಾನು ಸನ್ಮಾನ್ಯ ಯಡಿಯೂರಪ್ಪನವರಿದ್ದಾಗ ಹೀಗೆ ಮಾತಾಡಿ ನೋಡಿ ಹೇಳಿದೆ, ಅವ್ರಿಗೇನು ಕೊಡೋದಿಲ್ವಾ ಅಂತ ಹೇಳಿದ್ದಕ್ಕೆ, ಆಯ್ತಮ್ಮ 1,000 ಕೊಡೋಣ ತಿಂಗಳಿಗೆ, ಆಮೇಲೆ 3,000 ಕೊಟ್ಟರು, 1,000 ಕೊಡೋಣ ಅಂತ ಎಲ್ಲ ಹೇಳಿದರು. ಆಮೇಲೆ ವೋಟರ್ ಲಿಸ್ಟಲ್ಲಿ ಕೊಡಿ. ನಮಗೆ ಅವರ ಬದುಕಿನ ಬಗ್ಗೆ ಅಷ್ಟು ದೊಡ್ಡ ಕಲ್ಪನೆ ಇಲ್ಲ. ಮಂಗಳಮುಖಿಯರು ಅಂತ ಹೇಳಿದರೆ ಅವರು ಮಂಗಳವನ್ನು ಹಾಡಲಿಕ್ಕೆ ಬರುವವರು ನಮ್ಮ ಮನೆಗಳಿಗೆ. ಎಲ್ಲಿಯಾದರೂ ಒಳ್ಳೆ ಕೆಲಸ ಆದರೆ ಅಥವಾ ಮಗು ಹುಟ್ಟಿದರೆ ಎಲ್ಲ ಬಂದು ಹರಿಸ್ತಾರೆ. ಮತ್ತು ಯಾರಾದರೂ ಒಳ್ಳೆ ಶುಭ ಕೆಲಸಕ್ಕೆ ಹೋದರೆ ದುಡ್ಡು ಕೊಡ್ತಾರೆ, ಕಣ್ಮುಚ್ಚಿ ನಮಗೆ ಹರಿಸುವಂಥದ್ದು ಮಾಡ್ತಾರೆ, ನಗ್ನಗ್ತಾ ಇರ್ತಾರೆ. ಅವರ ಬಾಳು ಅವರಷ್ಟು ಕನಿಷ್ಠ ಬಾಳು ಯಾರ್ದು ಇಲ್ಲ ಸಭಾಪತಿಗಳು ಈ ಸಮಾಜದಲ್ಲಿ. ವಿದ್ಯೆ ಇದ್ದರೆ ಕೆಲಸ ಇಲ್ಲ, ವಿದ್ಯೆ ಇದ್ದರೂ ಕೂಡ ಕೆಲಸ ಸಿಗಲ್ಲ ಅವರಿಗೆ, ವಿದ್ಯೆ ಇಲ್ಲದಿದ್ರೂ ಕೂಡ ಕೆಲಸ ಇಲ್ಲ, ಭಿಕ್ಷೆ ಬೇಡ್ತಾರೆ. ನಾನು ಅವ್ರದ್ದು ಶಿವಲೀಲಾ ಅಂತ ಒಂದು ಸಿನಿಮಾ ನೋಡಿದೆ, ಆ ನಂತರ ನಾನು ಈ ವಿಷಯಕ್ಕೆ ಬಂದದ್ದು ಸಭಾಪತಿಗಳೇ. ಭಾಳಷ್ಟು ವಿಷಯ ನನಗೆ ಅವ್ರದ್ದು ಗೊತ್ತೇ ಇರಲಿಲ್ಲ. ಒಬ್ಬೊಬ್ಬರ ಬದುಕಿನ ಕತೆ ಕೇಳಿದರೆ ಕರಳು ಕಿತ್ತು ಬರುತ್ತೆ ಸಭಾಪತಿಗಳೇ. ಅವರಿಗೆ ಊಟಕ್ಕೆ ನಾವು ಹೇಳ್ತೇವೆ, ಮೆಜೆಸ್ಟಿಕ್ನಲ್ಲಿ ಆ ದಂಧೆ ಮಾಡಿದ್ರು, ಹೀಗೆ ಬಡಿದ್ರು, ಕಿಸೆಯಿಂದ ದುಡ್ಡು ಕಿತ್ಕೊಂಡು ಹೋದ್ರು. ಏನು ಮಾಡಬೇಕು? ಕೆಟ್ಟವರು ಎಲ್ಲ ಸಮಾಜದಲ್ಲಿ ಇರ್ತಾರೆ. ಕಣ್ಣು ಕಾಯಿ ಬಾಯಿ ಎಲ್ಲ ನೆಟ್ಟಕ್ಕೆ ಇದ್ದವರು ಕೂಡ ಕೆಟ್ಟವರು ಇರ್ತಾರೆ. ಅವರಲ್ಲೂ ಕೂಡ ಶಿಕ್ಷಣ ಇಲ್ಲ, ಅವರಿಗೆ ಒಂದು ಯಾರೊಟ್ಟಿಗೆ ಬದುಕುವಂಥ ವ್ಯವಸ್ಥೆ ಇಲ್ಲ, ಮನೆ ಇಲ್ಲ ಸಭಾಪತಿಗಳಿಗೆ. ಅವರಿಗೆ ಮನೆಯನ್ನು ಕೂಡ ಯಾರು ಕೊಡೋದಿಲ್ಲ, ಅವರಿಗೆ ಬಾಡಿಗೆಗೆ ಮನೆಯನ್ನು ಕೊಡೋದಿಲ್ಲ. ಅವರ ಬದುಕು ಹೇಗಿದ್ದೆ ಅಂತ ಹೇಳಿದ್ರೆ, ಒಬ್ಬಳು ಹೇಳ್ತಾಳೆ, ಅವಳನ್ನು ಸ್ಮಶಾನಕ್ಕೆ ಎತ್ಕೊಂಡು ಹೋಗ್ತಾರಂತೆ. ಎತ್ಕೊಂಡು ಹೋಗಿ 4-5 ಜನ ರೇಪ್ ಮಾಡಿ ಬಟ್ಟೆ ಎಲ್ಲ ಎತ್ಕೊಂಡು ಹೋಗಿದ್ದಾರೆ ಸಭಾಪತಿಗಳೇ. ಇನ್ನೊಬ್ಬಳನ್ನು ಕರ್ಕೊಂಡು ಹೋಗಿ ಒಂದು ಲಾಡ್ಜಿನಲ್ಲಿ ಎಲ್ಲಿಯ ಒಂದು ಇಟ್ಟು 7-8 ದಿನ ಬಾಗಿಲು ಹಾಕೋದಂತೆ, ಒಬ್ಬೊಬ್ಬರೇ ಬರೋದಂತೆ ರಿಕ್ಷಾ. ಅವ್ಳಿಗೆ ಎಲ್ಲಿ ಹೋಗ್ಬೇಕಂತವೇ ಗೊತ್ತಿಲ್ಲ ಅಂತೆ. ಒಂದು ಸಲ ನಮ್ಮ ಗೃಹ ಸಚಿವರಿದ್ದಾರೆ, ಒಬ್ಳು ನನ್ನ ಹತ್ರ ಹೇಳ್ತಾ ಇದ್ದಾಳೆ, ಮೆಜೆಸ್ಟಿಕ್ಕಲ್ಲಿ ನಿಂತಿದ್ಲಂತೆ. ನನ್ನ ಕೆಲಸ ಆಗಿ ನಾನು ಹೋಗ್ತಾ ಇದ್ದೇನೆ ಅಂತ ಹೇಳಿದರೆ, ಅವರು ಪೊಲೀಸ್ನವ್ರು ಕರ್ಕೊಂಡೋಗಿ ಸ್ಟೇಷನಿಗೆ ಕೊಂಡೋಗಿ ರಾತ್ರಿಯೆಲ್ಲ ಇಟ್ಟು ಆಮೇಲೆ ಬಾತ್ರೂಮ್ ಟಾಯ್ಲೆಟ್ ಎಲ್ಲ ತೊಳಸಿ ಬೆಳಗ್ಗೆ ಕಳಿಸಿದ್ದಾರೆ. ಈ ರೀತಿ ಬಹಳಷ್ಟು ಅವರ ಬದುಕಿನ ಬಗ್ಗೆ ನಮಗೆ ಬಹಳ ನೋವು ಅನಿಸುತ್ತೆ ಸಭಾಪತಿಗಳು. ಇವತ್ತು ನಾವು ಅವರಿಗೆ ಏನು ಮಾಡಿದ್ದೇವೆ ಸರ್ಕಾರ? ಕೆಲವರಂತೂ 30 ರೂಪಾಯಿಗೆ, 10 ರೂಪಾಯಿಗೆ, 20 ರೂಪಾಯಿಗೆಲ್ಲ ತಮ್ಮ ಬಾಳನ್ನು ಕಳ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ನಮ್ಮಲ್ಲಿ ಇಲ್ಲಿ ವೋಟರ್ ಲಿಸ್ಟ್ ಇದೆ. ವೋಟರ್ ಲಿಸ್ಟ್ನಲ್ಲಿ ಈ ಸಲ ಒಂದು ಹೊಸ ಕಾಲಮನ್ನು ಕೊಟ್ಟಿದ್ದಾರೆ.
ಅದರ್ಸ್ ಅಂತ, ಅದರಲ್ಲಿ ಅವರು ನೋಂದಣಿ ಮಾಡ್ತಾರೆ. ತಮ್ಮ ಸರ್ಕಾರದ ಅಂಕಿಅಂಶದ ಪ್ರಕಾರ 10,000 ಇದ್ದಾರೆ, 70,000 ಜನರು ಇದ್ದಾರೆ ಟ್ರಾನ್ಸ್ಜೆಂಡರ್ಸ್. ಅದರಲ್ಲಿ ವೋಟರ್ ಲಿಸ್ಟಿನಲ್ಲಿ 4,700 ಮತದಾರರ ಪಟ್ಟಿಯಲ್ಲಿ ನೋಂದಣಿಯಾಗಿದೆ. 2013ರಲ್ಲಿ 2,100 ಮತದಾರ ನೋಂದಣಿಯಾಗಿದ್ದರು. ವೋಟ್ ಮಾಡಿದ್ದು ಅಸೆಂಬ್ಲಿಗೆ ಕೇವಲ 49 ಜನ. 2014ಕ್ಕೆ 3,890, 167 ಜನ ಲೋಕಸಭೆಗೆ ವೋಟ್ ಮಾಡಿದ್ದಾರೆ. ಅದೇ ರೀತಿ 2018ರಲ್ಲಿ ಅಸೆಂಬ್ಲಿಯಲ್ಲಿ 4,844 ವೋಟರ್ಸ್ ಇದ್ದರು, 462 ಜನ ವೋಟ್ ಹಾಕಿದ್ದಾರೆ. ಈ ರೀತಿ ID ಕಾರ್ಡ್ ಸಮೇತ ಅವರಿಗೆ ಕೊಡ್ತಾ ಇಲ್ಲ. ಈ ಶಿವಲೀಲಾ ಅಂತ ಒಂದು ಅವರು ಸಿನಿಮಾ ತೆಗೆದಿದ್ದಾರೆ ಸಭಾಪತಿಗಳೇ. ಆ ಸಿನಿಮಾದಲ್ಲಿ ಬಹುಶಃ ಮಂಜಮ್ಮ ಜೋಗತಿ ಅಂತ ಪದ್ಮ ಪ್ರಶಸ್ತಿ ವಿಜೇತರವರು, ಅವರು ಈ ಒಂದು ಸಿನಿಮಾದಲ್ಲಿ ಪಾತ್ರವನ್ನು ಮಾಡಿದ್ದಾರೆ. ನಮ್ಮ ಉಪಮುಖ್ಯಮಂತ್ರಿಗಳು ಸಮೇತ ಇಲ್ಲಿದ್ದಾರೆ. ಈ ಒಂದು ವಿಷಯಕ್ಕೆ ನನಗೆ ನ್ಯಾಯ ಒದಗಿಸಿಕೊಡಬೇಕು ಅವರ ಸಮಾಜಕ್ಕೆ ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ಅವರಿಗೆ ಇಡೀ ನಮ್ಮ ದೇಶದಲ್ಲಿಯೇ ಕರ್ನಾಟಕದಲ್ಲಿ ಮೊದಲ ಮಹಿಳೆ ಮಂಗಳಮುಖಿ, ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯಾಗಿದೆ. 16 ವಿಶ್ವವಿದ್ಯಾಲಯದಲ್ಲಿ ಅವರದ್ದು ಪಾಠ ಇದೆ. ನಡುವೆ ಸುಳಿಯುವ ಹೆಣ್ಣು ಮತ್ತು ಇಂಗ್ಲೀಷ್ನಲ್ಲಿ ಫ್ರಮ್ ಮಂಜುನಾಥ್ ಟು ಮಂಜಮ್ಮ ಜೋಗತಿ, ಈ ಪಾಠವನ್ನು ಮಾಡ್ತಾರೆ. ಮಂಜಮ್ಮ ಜೋಗತಿ ಒಂದು, ನಡುವೆ ಸುಳಿಯುವ ಹೆಣ್ಣು ಅಂತ ಇನ್ನೊಂದು. ಸುಮಾರು 40 ವರ್ಷದಿಂದ ಅವರು ಸಮಾಜದಲ್ಲಿ ಸಾಹಿತ್ಯ ಕಲೆಗೆಲ್ಲ ಕೊಟ್ಟಂಥ ಒಂದು ಇದರಿಂದಾಗಿ ಅವರಿಗೆ ಒಂದು ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅವರೆಲ್ಲ ಸೇರಿ ಪ್ರಥಮ ಬಾರಿಗೆ ಒಂದು ಸಿನಿಮಾವನ್ನು ತೆಗೆದರು, ಶಿವಲೀಲಾ ಅಂತ. 400 ಜನ ಮಂಗಳಮುಖಿಯರೇ ಅದರಲ್ಲಿ ಅಭಿನಯಿಸಿದರು. ನಮ್ಮಲ್ಲಿ ಅನೇಕರು ಆ ಸಿನಿಮಾವನ್ನು ಹೋಗಿ ನೋಡಿದ್ದಾರೆ. ಕೊನೆಗೆ ಆ ಸಿನಿಮಾದ ಕೊನೆಗೆ ಅವರು ಒಂದು ಪ್ರಶ್ನೆಗಳನ್ನು, ಅನೇಕ ಪ್ರಶ್ನೆಗಳನ್ನು ಕೇಳ್ತಾರೆ ಸಭಾಪತಿಗಳೇ. ಅದಕ್ಕೆ ಉತ್ತರ ಕೊಡಲಿಕ್ಕೆ ನಮ್ಮ ಹತ್ರ ಉತ್ತರವೇ ಇಲ್ಲ. ಆ ಸಿನಿಮಾ ತೆಗೆಯುವಾಗ ಸಮೇತ ಅಷ್ಟು ಕಷ್ಟ ಕೊಟ್ಟಿದ್ದಾರಂತೆ. ಯಾರು ಬಾಡಿಗೆ ಮನೆ ಕೊಡ್ತಿರ್ಲಿಲ್ಲ ಅಂತೆ, ಸುಟ್ಟು ಎಲ್ಲ ಅವರ ಟೆಂಟನ್ನೆಲ್ಲ ಸುಟ್ಟು ಹಾಕಿದ್ರು. ಡಬ್ಬಿಂಗಿಗೆ ಹೋಗುವಾಗ ಅಲ್ಲಿ ಬಿಡ್ತಿರ್ಲಿಲ್ಲ. ತುಂಬ ತೊಂದರೆ ಕೊಟ್ಟು ಪಾಪ ಆ ಸಿನಿಮಾ ತೆಗೆದವನು ಫುಲ್ಲು ಮುಳುಗಿ ಹೋಗಿದ್ದಾನೆ. ತಾವು ಕೂಡ ಇತ್ತೀಚೆಗೆ ಸಿನಿಮಾ ಚಿತ್ರೋತ್ಸವ ಅಭಿವೃದ್ಧಿ ಇದರಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ತಾವು ಒಂದು ಮಾತು ಹೇಳಿದ್ರಿ. ಸಿನಿಮಾ ಸಮಸ್ಯೆಗಳ ಕುರಿತು ಚರ್ಚೆಗಳು ನಡೀಬೇಕು ಅಂತ ತಮ್ಮ ಹೇಳಿಕೆ ಇದೆ. ಇದರಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸಮಾಜಮುಖಿ ಸಿನಿಮಾ ಮಾಡುವವರಿಗೆ ನಮ್ಮ ಸರ್ಕಾರ ಸದಾ ಸಿದ್ಧವಿದೆ ಅಂತ. ಸಭಾಪತಿಗಳ ತಮ್ಮ ಮುಖಾಂತರ ಸಭಾ ನಾಯಕರು ಇದ್ದಾರೆ, ಉಪಮುಖ್ಯಮಂತ್ರಿ ಇದ್ದಾರೆ, ಗೃಹ ಸಚಿವರಿದ್ದಾರೆ. ನಾನು ವಿನಂತಿ ಮಾಡೋದು, ಈ ಸಿನಿಮಾವನ್ನು ಪ್ರತಿಯೊಂದು ಮಕ್ಕಳಿಗೆ ತೋರಿಸಬೇಕು. ನಾವು ಸಣ್ಣ ಇರುವಾಗ ನಮ್ಮನ್ನು ಸಿನಿಮಾಗಳಿಗೆ ಒಳ್ಳೊಳ್ಳೆ ಸಮಾಜಮುಖಿ ಸಿನಿಮಾಗಳನ್ನು ತೋರಿಸ್ತಾ ಇದ್ದು. ಈ ಸಮಾಜದಲ್ಲಿ ಆ ವರ್ಗ ಬದುಕುವಂಥ ಬದುಕಿನ ಸ್ಥಿತಿಯ ಬಗ್ಗೆ ಇದನ್ನು ಶಾಲೆಗಳಲ್ಲಿ ಒಂದು ಸುತ್ತೋಲೆಯನ್ನು ಕಳಿಸಿ ಮುಂದಿನ ದಿನಗಳಲ್ಲಿ ಶಾಲೆಗಳಲ್ಲಿ ಅವರು ಹೋಗಿ ಮಕ್ಕಳೆಲ್ಲ ಹೋಗಿ ಸಿನಿಮಾ ನೋಡುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಅದೇ ರೀತಿ ಈ ಕರ್ನಾಟಕ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಸಮಿತಿ ಭಾಳ ದೊಡ್ಡ ಅವರನ್ನೆಲ್ಲ ಇಟ್ಕೊಂಡು ಹೋರಾಟ ಮಾಡಿದೆ. ಈ ಸರ್ಕಾರ ಕೂಡ ಸಂಪಂಗಿಯವರು ಮಾಜಿ ಶಾಸಕರು ಆ ಹೋರಾಟದ ನೇತೃತ್ವವನ್ನು ವಹಿಸಿ ಅವರು ಕೂಡ ಈ ಸರ್ಕಾರ ಬಂದಿತ್ತು, ಅಲ್ಲಿ ಬಂದು ಅವರ ಬೇಡಿಕೆಗಳನ್ನೆಲ್ಲ ಅವರು ಇಟ್ಟಿದ್ರು. ಇವರು ವಾಸಿಸಲು ನಿವೇಶನ ಮಂಜೂರು ಮಾಡಬೇಕು ಅಂತ, ಅವರಿಗೆ ನಿವೇಶನವನ್ನು ಕೊಡುವಂಥ ಕೆಲಸ ಆಗಬೇಕು ಸಭಾಪತಿಗಳೇ. ಇನ್ನೊಂದು, ಇವರ ವಿದ್ಯಾಭ್ಯಾಸ ಮಾಡಲು ಪ್ರತ್ಯೇಕವಾದ ಶಾಲೆ ಕಾಲೇಜು ತೊರೆಯುವುದು ಮತ್ತು ಮೂಲಭೂತ ಸೌಕರ್ಯವನ್ನು ಒದಗಿಸುವಂಥದ್ದಾಗಬೇಕು. ಇವರಿಗೆ ಆಯಾ ಕಟ್ಟಿನ ಪ್ರದೇಶಗಳಲ್ಲಿ ಶೌಚಾಲಯವನ್ನು ನಿರ್ಮಿಸುವುದಾಗಬೇಕು ಸಭಾಪತಿಗಳೇ. ಇವರಿಗೆ ವಯೋಮಿತಿಯನ್ನು ಆಧರಿಸಿ ಮಾಸಾಶನವನ್ನು ಮಂಜೂರು ಮಾಡಬೇಕು. ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಅರ್ಹತೆಗಳಿಗೆ ಅನುಗುಣವಾಗಿ ಉದ್ಯೋಗ ಸಿಗುವಂತೆ ಮೀಸಲಾತಿ ನೀಡಬೇಕು. ಇವರಿಗೆ ಆಧಾರ ಕಾರ್ಡ್, ಮತದಾರರ ಪಟ್ಟಿಯಲ್ಲಿ ನೋಂದಣಿ, ಪಾನ್ ಕಾರ್ಡ್ ನೀಡುವುದಾಗಬೇಕು. ಸಭಾಪತಿಗಳೇ, ಒಬ್ಬರು ಏರ್ಪೋರ್ಟಿಗೆ ಹೋದರೆ ಫ್ಲೈಟ್ ಹತ್ತಲಿಕ್ಕೆ ಬಿಟ್ಟಿಲ್ಲ, ಏರ್ಪೋರ್ಟ್ನ ಒಳಗೆ ಹೋಗಲಿಕ್ಕೆ ಬಿಟ್ಟಿಲ್ಲ. ಟಿಕೆಟ್ ಇದ್ದು ಕೂಡ ಅವರ ID ನೋಡಿ ಏನಂತ ಗೊತ್ತಾಗದೆ ಒಳಗೆ ಹೋಗಲಿಕ್ಕೆ ಬಿಟ್ಟಿಲ್ಲ. ಮಂಗಳಮುಖಿ ಅವರ ಈ ಚಿತ್ರಕ್ಕೆ ಸಭಾಪತಿಗಳೇ ಒಂದು ಸಬ್ಸಿಡಿಯನ್ನು ಕೊಡುವಂಥ ಕೆಲಸವನ್ನು ಕೂಡ ಏನಾದರೂ ಒಂದು, ಏಕೆಂದರೆ ಆ ಚಿತ್ರ ತೆಗೆದವನು ಫುಲ್ಲು
ಚಿತ್ರ ಮಾತ್ರ ತೆಗೆದ ಎಲ್ಲ ಪಾಪರಾಗಿ ಹೋಗಿದ್ದಾನೆ. ಅದಕ್ಕೂ ಒಂದು ಮೊತ್ತ ಕೊಡುವಂಥದ್ದು ಕೆಲಸ ಈ ಸರ್ಕಾರದಿಂದ ಆಗಬೇಕು. ಆನಂತರ ಮಂಜಮ್ಮ ಜೋಗತಿಯವರು ಅವರು ಭಾಳ ಕಳೆದ 21ಕ್ಕೆ ಪ್ರವಾಸೋದ್ಯಮ ಇಲಾಖೆಗೆ ಮತ್ತು ಹೊಸಕೋಟೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಆ ಅನುಷ್ಠಾನದಿಂದ ಪದ್ಮಶ್ರೀ ಮಾತಾ ಮಂಜಮ್ಮ ಜೋಗತಿಯ ಪ್ರತಿಷ್ಠಾನ ಅಂತ ಅದರಲ್ಲಿ ಅನೇಕ ಸಾಂಸ್ಕೃತಿಕ ಜಾತಿ ಮತ ಧರ್ಮ ಲಿಂಗ ಯಾವುದೇ ಲೆಕ್ಕಿಸದೆ ಸಮಾಜದ ಒಳಿತಿಗಾಗಿ ಚಟುವಟಿಕೆಗಳನ್ನು ಕೊಡುವಂಥದ್ದು ಸಮಾಜಮುಖಿ ಕಾರ್ಯಕರ್ತರಿಗೆ ಮಾಡಬೇಕಾದ ಎಲ್ಲ ಕೆಲಸಗಳನ್ನೆಲ್ಲ ಮಂಗಳಮುಖಿಯರಿಗೆ ಅವರಿಗೆ ಕಲೆ ಸಾಹಿತ್ಯ ಈ ರೀತಿ ಕಲಿಸಿಕೊಡುವಂಥ ಒಂದು ಪ್ರತಿಷ್ಠಾನವನ್ನು ಅವರು ಮಾಡಬೇಕಂತ ಕೇಳಿಕೊಂಡಿದ್ದಾರೆ ಸಭಾಪತಿಗಳು. ಅದರಲ್ಲಿ ಇಲಾಖೆಯಲ್ಲಿ ಅವರಿಗೆ ಒಮ್ಮೆ ಕೊಡ್ತೇನೆ ಅಂತ ಹೇಳಿದ್ದಾರೆ. 2.7 ಎಕರೆ ಕನ್ನಡ ವಿಶ್ವವಿದ್ಯಾಲಯದ ಹಿಂಭಾಗದ ಮತ್ತು ಮಲಪನಗುಡಿ ಪಂಚಾಯಿತಿ ಸರ್ವೆ ನಂಬರ್ 229 ಜಾಗದಲ್ಲಿ ತಮಗೆ ಇಲಾಖೆಯಿಂದ ಸಮಾಜದ ಕಾರ್ಯಕ್ಕೆ ನೀಡಬೇಕೆಂದು ಕೋರಿಕೆ. ಅವರು ಕೊಟ್ಟಂಥ ಪತ್ರ ಕೂಡ ಸರ್ಕಾರದ ಮುಂದಿದೆ. ಅವರಿಗೆ ಒಂದು ಆ ಪ್ರತಿಷ್ಠಾನವನ್ನು ಮಾಡಲಿಕ್ಕೆ ಅವಕಾಶವನ್ನು ಕೂಡ ಈ ಸರ್ಕಾರ ಕೊಡಬೇಕು. ಅದೇ ರೀತಿಯಲ್ಲಿ ನಮ್ಮ ಗೃಹ ಸಚಿವರು ಅನೇಕ ಅವರ ಉತ್ತರದಲ್ಲಿ ನಾನು ನೋಡಿದ್ದೇನೆ, ಅವರಿಗೆ ಪೂರಕವಾಗುವಂಥ ಅವರಿಗೆ ಶಕ್ತಿ ಕೊಡುವಂಥ ಎಲ್ಲ ಕೆಲಸವನ್ನು ತಾವು ಮಾಡ್ತೇವೆ ಅಂತ ಉಲ್ಲೇಖ ಮಾಡಿದ್ದೀರಿ. ತಾವು ನಿಜವಾಗಿ ಇಂಥ ಒಂದು ಸಮಾಜಮುಖಿ ಕೆಲಸದಲ್ಲಿ ಮುಂದತ್ವವನ್ನು ಇಟ್ಕೊಂಡು ಅನೇಕ ಕೆಲಸಗಳು ಮಾಡ್ತಾ ಇದ್ದೀರಿ. ಆ್ಯಸಿಡ್ ದಾಳಿಯವರಿಗೆ ಕೂಡ ಒಂದು ನ್ಯಾಯವನ್ನು ಒದಗಿಸುವಂಥ ಕೆಲಸವನ್ನು ಮಾಡಿದ್ದೀರಿ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಿಂದ ಕೂಡ ಅವರಿಗೆ ಸಿಗುವಂಥದ್ದಿದೆ. ನನ್ನ ಹತ್ರ ಇದೆ ಅಂಕಿಅಂಶ. 2278 ಗೃಹಲಕ್ಷ್ಮಿ ಯೋಜನೆ ಅವರಿಗೆ ಸಿಗ್ತಾ ಉಂಟು. ಆಮೇಲೆ ಸಭಾಪತಿಗಳೇ, ಅವರಿಗೆ 30,000ದಷ್ಟು ಪ್ರೋತ್ಸಾಹ ಧನವನ್ನು ಸರ್ಕಾರ ಕೊಡುತ್ತೆ. 2013ರಿಂದ 2010 ತನಕ 12 ವರ್ಷದಿಂದ ಕೇವಲ 10,000 ಜನರಿಗೆ ಕೊಡಲಿಕ್ಕೆ ಆಗಿದೆ. ಈ ಮೊತ್ತ ಜಾಸ್ತಿ ಆಗಬೇಕು, ಜಾಸ್ತಿ ಜನರಿಗೆ ಸಿಗಬೇಕು, ಆರ್ಥಿಕವಾಗಿ ಸದೃಢರಾಗಬೇಕು, ಅವರಿಗೆ ಕೆಲಸ ಸಿಗಬೇಕು. ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಮ್ಮ ಸಭಾಪತಿಗಳಿಗೆ. ಅವರು ಒಂದು ಮಂಗಳಮುಖಿ ಅವರಿಗೆ ನಮ್ಮ ಇದರಲ್ಲೇ ಕೆಲಸವನ್ನು ಕೊಡುವಂಥ ಕೆಲಸವನ್ನು ಕೂಡ ಅವರು ಮಾಡಿದ್ದಾರೆ. ಅದೇ ರೀತಿ ವಸತಿ ಸಂಕಲ್ಪ ಎಲ್ಲ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಸಭಾಪತಿಗಳು. ಆದರೆ ನೀವು ಕೇಳಿ ನೋಡಿ, ಅವರ ಹತ್ರ ಹೋಗಿ ಒಬ್ಬರಿಗೂ ಕೂಡ ಸಿಕ್ಕಿಲ್ಲ ಈ ಸೌಲಭ್ಯ. ಯಾರಿಗೂ ಕೂಡ ಮನೆ ಸಿಕ್ಕಿಲ್ಲ, ಯಾವ ಮಂಗಳಮುಖಿಯರಿಗೂ ಕೂಡ ಮನೆ ಸಿಕ್ಕಿಲ್ಲ. ಆದ್ದರಿಂದ ಇದರ ಬಗ್ಗೆ ಕೂಡ ಗಮನ ಹರಿಸಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತಾ, ನಿಜವಾಗಿ ಇವರಿಗೆ ನ್ಯಾಯವನ್ನು ಒದಗಿಸುವಂಥ ಕೆಲಸ ಮಾಡೋದಿದ್ರೆ ನಾವು ಕೂಡ ಬಹಳ ತಪ್ಪಿತಸ್ಥರಂತ ಆಗ್ತೇವೆ ಸಭಾಪತಿಗಳೇ. ಅವರ ಬದುಕಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಡಬೇಕು. ಯಾಕೆಂದರೆ ಯಾರ ಹಣೆ ಬರವನ್ನು ಬದಲಾಯಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಸಭಾಪತಿಗಳೇ. ಆದರೆ ಉತ್ತಮವಾದ ಮಾರ್ಗದರ್ಶನವನ್ನು ನಾವು ಕೊಡಬೇಕು. ಪರಮಾತ್ಮ ಹೇಳ್ತಾನೆ, ನಿಮಗೆ ಅವಕಾಶ ಸಿಕ್ಕಿದಾಗ ಸ್ವಾರ್ಥಿ ಆಗಬೇಡ, ಸಾರಥಿ ಆಗುವಂತ. ಅನೇಕ ಸಾರಥಿಗಳು ನೀವು ಇಲ್ಲಿ ಕೂತಿದ್ದೀರಿ ಸಭಾಪತಿಗಳೇ. ನೀವು ಭಾಳ ಉನ್ನತ ಸ್ಥಾನದಲ್ಲಿ ಅಲ್ಲಿ ಕೂತಿದ್ದೀರಿ. ಇಲ್ಲಿ ನಮ್ಮ ಸಭಾನಾಯಕರಿದ್ದಾರೆ, ನಮ್ಮ ಉಪಮುಖ್ಯಮಂತ್ರಿಗಳಿದ್ದಾರೆ, ನಮ್ಮ ಗೃಹ ಸಚಿವರಿದ್ದಾರೆ, ನಮ್ಮ ಆರೋಗ್ಯ ಸಚಿವರಿದ್ದಾರೆ, ಅನೇಕ ಸಚಿವರಿದ್ದೀರಿ. ನಾವೆಲ್ಲ ಸದಸ್ಯರು ಸೈನಿಕರಾಗಿ ನಿಮ್ಮ ಜೊತೆ ಇದ್ದೇವೆ. ಸಾರಥಿತನವನ್ನು ಒತ್ತಿ ಇವರಿಗೊಂದು ನ್ಯಾಯವನ್ನು ಒದಗಿಸುವಂಥ ಕೆಲಸ ಖಂಡಿತ ಈ ಬಜೆಟಲ್ಲೇ ಆಗಬೇಕು ಸಭಾಪತಿಗಳು. ಈ ಬಜೆಟಲ್ಲೇ ತಾವು ಒಂದು ಈ ಸಿನಿಮಾಕ್ಕೆ ಅನುಕೂಲ ಮಾಡಿಕೊಡ್ಬೇಕು, ಒಂದು ಸುತ್ತೋಲೆ ಹೋಗ್ಬೇಕು. ನಮ್ಮ ಮಕ್ಕಳಿಗೆ ಅವರ ಬದುಕಿನ ಬಗ್ಗೆ ಕಲ್ಪನೆ ಇಲ್ಲ. ಅವರ ತಪ್ಪೇ ಇಲ್ಲ ಸಭಾಪತಿಗಳೇ. ಅವ್ರು ಹೇಗೆ ಬದುಕು ಮೊಟ್ಟ ಮೊದಲ ಕರ್ನಾಟಕ ರಾಜ್ಯ ಇಡೀ ರಾಜ್ಯದಲ್ಲಿ ಎಲ್ಲಿ ಕೊಟ್ಟ, ನಮ್ಮಲ್ಲಿ ಕೊಟ್ಟಿದ್ದೀವಿ. ಮತ್ತೆ 1% ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ನಿಮ್ಮ ಇಲಾಖೆಯನ್ನೇ ತಗೊಳ್ಳಿ. ಒಂದು ಪೊಲೀಸ್ ಇದಕ್ಕೆ ಬಂದು ಒಬ್ಳು ಹೆಣ್ಮಗಳು ಸಿಲೆಕ್ಟ್ ಆಗುವಾಗ ಏನು ಹೇಳಿದ್ರು? ನಾವು ಗಂಡು ಮಕ್ಕಳಿಗೆ ಮಾತ್ರ ಕೊಡುದು ಅಂತ ಹೇಳಿದ್ರು. ಅವಳದು ಕೂಡ ರಿಪೋರ್ಟ್ ನನ್ನ ಹತ್ರ ಇದೆ. ಕೊಟ್ಟಿಲ್ಲ ಕೊನೆಗೆ. ಏನಾದರೂ ಕೊನೆಗೆ ಎಂಡ್ ಬರುವಾಗ ಯಾವುದಾದ್ರೂ ಒಂದು ಕೊಕ್ಕೆ ಹಾಕಿ ನಿಲ್ಲಿಸಿ ಬಿಡ್ತಾರೆ. ಇದು ಆಗಬಾರ್ದು. ಒಂದು ಅವರಿಗೆ ಮನೆ ಅಂತೂ ಕೊಡಲೇಬೇಕು, ಅವರಿಗೆ ಬದುಕುವಂಥ ಒಂದು ಕೆಲಸಗಳನ್ನು ಕೊಡುವಂಥದ್ದಾಗಬೇಕು, ಅವರ ಪ್ರತಿಷ್ಠಾನ ಒಂದು ಸ್ಥಾಪನೆ ಆಗಬೇಕು ಮಂಜಮ್ಮ ಜೋಗತಿ ಹೆಸರಿನಲ್ಲಿ. ಅದೇ ರೀತಿಯಲ್ಲಿ ಆ ಸಿನಿಮಾಕ್ಕೆ ಒಂದು ನಮ್ಮೆಲ್ಲ ಮಕ್ಕಳು ನೋಡಿದರೆ ಸಮಾಜದಲ್ಲಿ ಯಾರು ಇದ್ದಾರೆ ಯಾರಿಲ್ಲ ಅಂತ ಗೊತ್ತಾಗುತ್ತೆ. ಆ ಸಮಾಜದಲ್ಲಿ ನನಗೆ ಗೊತ್ತಿಲ್ಲ, ನನಗೆ ಏನು ಗೊತ್ತಿಲ್ಲ. ಒಂದು 2-3 ಅಂಶ ಗೊತ್ತಿತ್ತು, ನಿಮ್ಗಳಿಗೂ ಗೊತ್ತಿಲ್ಲ. ಆ ಸಿನಿಮಾ ನೋಡಿದರೆ, ನೀವು ಕೊನೆಯ ಸೀನ್ ಏನಾದರೂ ಆ ಸಿನಿಮಾದಲ್ಲಿ ನೋಡಿದರೆ ಖಂಡಿತ ನಿಮ್ಗೆ ಯಾರಿಗೂ ಕೂಡ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ಆ ಸ್ಥಿತಿಯಲ್ಲಿ ನಾವಿದ್ದೇವೆ ಇವತ್ತು. ನಾವು ಏನು ಮಾಡಿಲ್ಲ, ಅವರಿಗೆ ನಾವು ಏನು ಮಾಡ್ತಾನೆ ಇಲ್ಲ. ಎಲ್ಲ ಆಯಿತು ಹೇಳ್ತೇವೆ, ನೋಡ್ತಾ ಹೇಳ್ತೇವೆ. ಆಮೇಲೆ ಪಾಪ ಎಷ್ಟು ನೋವು ತಿಂದ್ಕೊಂಡು ಚಪ್ಪಾಳೆ ತಟ್ಟು ನಗ್ತಾರೆ ಅವರು. ಎಷ್ಟು ನೋವಿರ್ಬೋದು ಅವರ ಮನಸ್ಸಿನಲ್ಲಿ. ಅವರು ಬದುಕಲಿಕ್ಕಿಲ್ಲ. ಅವ್ರು ತಪ್ಪಿದೆಯಾ? ಅವರು ಗಂಡು 2 ರೂಪ 1 ಜೀವ ಇಟ್ಕೊಂಡದ್ದು ಅವ್ರ ತಪ್ಪ? ಅವ್ರದ್ದೇನು ತಪ್ಪಿದೆ? ಅವ್ರು ಹೇಗೆ ಬದುಕಬೇಕು?
ಆ ಸಿನಿಮಾದಲ್ಲಿ ತೋರಿಸಿದ್ಲು ಅವಳು ನೆಟ್ಟಗೆ ಬದುಕಬೇಕಂತ ಇದ್ಲು. ಹಸುವೆ ತಾಳುದಿಲ್ಲ, ಏನು ಮಾಡೋದು, ದುಡ್ಡು ಕೇಳಿದ್ರೆ ದುಡ್ಡು ಕೊಡೋದಿಲ್ಲ, ಮತ್ತೆ ಆಟೋದ ಡ್ರೈವರ್ನ ಕಿಶೆಗೆ ಕೈ ಹಾಕಿ ಎತ್ತಿಬಿಟ್ಲು. ಊಟ ಮಾಡಬೇಕು, 3-4 ದಿನದಿಂದ ಊಟ ಮಾಡಲಿಲ್ಲ ಹೆಣ್ಮಗಳು, ಏನು ಮಾಡಬೇಕು? ಆದ್ದರಿಂದ ಇದಕ್ಕೆಲ್ಲ ಜವಾಬ್ದಾರಿ ಸಮಾಜ ಆಗಿರ್ತದೆ. ಸಮಾಜ ತಿರಸ್ಕಾರ ಮಾಡಿದೆ, ತಂದೆ ತಾಯಿಯವರು ತಿರಸ್ಕಾರ ಮಾಡ್ತದೆ, ನಮಗೆ ಸರ್ಕಾರಕ್ಕೆ ನಮ್ಗಳಿಗೆ ಸರಿಯಾಗಿ ಅವರ ಮಾಹಿತಿ ಗೊತ್ತಿಲ್ಲ. ಇವತ್ತು ಗೊತ್ತಾದ ನಂತರ ಕೂಡ ಸುಮ್ಮನೆ ಕೂತ್ರೆ ಖಂಡಿತ ನಮ್ಮನ್ನು ಯಾರು ಕೂಡ ಮೆಚ್ಚುವುದಿಲ್ಲ. ಮಹಾ ಸಾರಥಿಗಳ ತಾವೆಲ್ಲರೂ ಇದ್ದೀರಿ, ನಾನು ಕೈ ಮುಗಿದು ಬೇಡುತ್ತೇನೆ, ಇದೇ ಬಜೆಟ್ನಲ್ಲಿ ಅವರಿಗೆ ನ್ಯಾಯ ಒದಗಿಸಿಕೊಡ್ಬೇಕು. ಆ ಸಿನಿಮಾದ ಸುತ್ತಲೇ ಹೋಗಬೇಕು, ಸಮಾಜ ಜಾಗೃತಿ ಆಗಬೇಕು. ಎಲ್ಲರೂ ಕೂಡ ಹೇಗೆ ಶೋಷಿತ ವರ್ಗ ಹೇಗೆ ನಮ್ಮ ಮುಂಚೂಣಿಗೆ ಬಂದು ಬಾಳಿ ಬದುಕ್ತಾ ಇದೆಯಾ, ಅದೇ ರೀತಿ ಅವರು ಕೂಡ ನಮ್ಮಲ್ಲಿ ಒಬ್ಬರಾಗಿ ಬದುಕುವಂಥ ವ್ಯವಸ್ಥೆ ಈ ಸಮಾಜದಲ್ಲಿ ಆಗಬೇಕು ಅಂತ ತಮ್ಮ ಮುಖಾಂತರ ತಾವಿದ್ದೀರಿ. ನನಗೆ ಖಂಡಿತ ಅನೇಕ ವಿಷಯಗಳಿಗೆ ತಾವು ನ್ಯಾಯವನ್ನು ಒದಗಿಸಿಕೊಟ್ಟಿದ್ದೀರಿ ಸಭಾಪತಿಗಳೇ. ಮತ್ತು ನಮ್ಮ ಸಭಾನಾಯಕರ ಬಗ್ಗೆನೂ ಕೂಡ ನನಗೆ ಬಹಳ ಹೆಮ್ಮೆ ಇದೆ. 2-3 ಕೆಲಸವನ್ನು, ಇಂಥ ಕೆಲಸವನ್ನು ಹೇಳಿದ ಕೂಡಲೇ ತುರ್ತಾಗಿ ಮಾಡಿ ಕೊಟ್ಟಿದ್ದಾರೆ. ಅವರು ಇಮ್ಮಿಡಿಯೇಟ್ ಕುಟ್ಟದಲ್ಲಿ ಆ ಶಾಲೆಗಳನ್ನು ಇಮ್ಮಿಡಿಯೇಟ್ ಮಾಡಿ ಕೊಟ್ಟಿದ್ದಾರೆ. ಗೃಹ ಸಚಿವರು ಇದು ಕೂತಿದ್ರು, ಮೊನ್ನೆ ಬಂದು ಅಷ್ಟು ಚೆನ್ನಾಗಿ ಉತ್ತರ ಕೊಟ್ಟು ನಾನು ಮಾಡೇ ಮಾಡ್ತೇನೆ. ಎಲ್ಲರಿಗೆ ಕಿರೀಟದಂಗೆ ನಮ್ಮ ಉಪಮುಖ್ಯಮಂತ್ರಿಗಳು ಇಲ್ಲಿ ಕೂತಿದ್ದಾರೆ. ತಾವು ಇದಕ್ಕೆ ನೇತೃತ್ವವನ್ನು ವಹಿಸಿಕೊಂಡು ತಾವು ಕೂಡ ಇದಕ್ಕೊಂದು ನ್ಯಾಯವನ್ನು ಒದಗಿಸುವಂಥ ಕೆಲಸವನ್ನು ದಯಮಾಡಿ ಮಾಡಬೇಕು ಸರ್. ಮಾಡದಿದ್ದರೆ ಇನ್ನೊಂದು ದೊಡ್ಡ ಭಾಷಣವನ್ನು ಮಾಡ್ತಾ ಹೋಗ್ತೇನೆ ನಾನು.